ಸವಲತ್ತುಗಳು ಸಾರ್ವಜನಿಕರಿಗೆ ತಲುಪೋದು ತುಂಬಾನೇ ಚಾಲೆಂಜಿಂಗ್ ಇದೆ. ಆದ್ರೂ ಬಡವ್ರನ್ನ ತಲುಪೋದೈತಲ್ಲ, ಅದಂತೂ ನಿಜವಾಗ್ಲೂ ಒಂದು ಕನಸೇ ಆಗ್ಬಿಟ್ಟಿದೆ. ಎಕ್ಸಾಂಪಲ್ ತಗೊಳ್ಳಿ, ನಮ್ಮ ಅಶೋಕ ವೃತ್ತದಿಂದ SDM ಹೋಗೋ ಕಡೆ ಒಂದು ವೆಂಡಿಂಗ್ ಝೋನ್ ಮಾಡಿದ್ದಾರೆ. ಇಲ್ಲೇನು ಅಂತಂದರೆ, ಬಡ ರಸ್ತೆ ಬದಿಯ ವ್ಯಾಪಾರಿಗಳು ಬಂದು ಇಲ್ಲಿ ವ್ಯಾಪಾರ ಮಾಡಲಿ, ಸರ್ಕಾರಕ್ಕೂ ಒಂದು ಆದಾಯ ಆಗುತ್ತೆ. ಆಮೇಲೆ ಈ ವೆಂಡಿಂಗ್ ಝೋನಲ್ಲಿ ತರಕಾರಿ, ಹಣ್ಣು, ಹಂಪಲು ಎಲ್ಲ ಸಿಗುತ್ತೆ ಅಂತ. ಆದರೆ ಈಗಿದೇನಾಗ್ಬಿಟ್ಟೈತೆ ಅಂದರೆ, ಆಶ್ರಯ ತಾಣ ಆಗ್ಬಿಟ್ಟೈತೆ. ಎಲ್ಲಿಂದನೋ ಬಂದೋ ಯಾರೋ ವರ್ಷಾನುಗಟ್ಲೆಯಿಂದ ಈ ವೆಂಡಿಂಗ್ ಝೋನಲ್ಲಿ ನಿಂತ್ಕೊಂಡು ಒಂದು 20-25 ಮಳಿಗೆಯಲ್ಲಿ, ಅಂದರೆ 20-25 ಮಳಿಗೆಗಳಿರೋ ಜಾಗದಲ್ಲಿ ಅಲ್ಲೇ ಮನೆ ಕತ್ತಾರೆ, ಅಲ್ಲೇ ಅಡುಗೆ ಮಾಡ್ತಾರೆ, ಅಲ್ಲೇ ಇದು ವ್ಯಾಪಾರನೂ ಮಾಡ್ತಾರೆ. ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಅಂತ ಗೊತ್ತಿಲ್ಲ. ಇವ್ರಿಗೆ ಪರ್ಮಿಷನ್ ಕೊಡ್ತಾರೆ ಅಲ್ಲಿರೋಕ್ಕೆ ಒಂದು 20 ಮಳಿಗೆಯಲ್ಲಿ ಅನ್ನೋದಾದರೆ, ನಮ್ಮ ಲೋಕಲ್ ಬಡ ರಸ್ತೆ ಬದಿ ವ್ಯಾಪಾರಿಗಳಿಗೆ ಈ ಅಂಗಡಿಗಳನ್ನ ಯಾಕೆ ಬಿಟ್ಕೊಡ್ತಾ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಮುಖಾಂತರ ನಾನು ನಮ್ಮ ಮೈಸೂರು ಸಿಟಿ ಕಾರ್ಪೊರೇಷನ್ ಅವ್ರಿಗೆ, ನಮ್ಮ ರಾಜರಿಗೆ, ನಮ್ಮ MLAಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನಮ್ಮ ಅಶೋಕ ಸರ್ಕಲ್ನಿಂದ ಮುಂದೆ SDM ಕಾಲೇಜ್ಗೆ ಹೋಗಬೇಕಾದ್ರೆ ಬಲಗಡೆ ನಿರ್ಮಾಣ ಆಗಿರುವಂಥ ಈ ವೆಂಡಿಂಗ್ ಝೋನ್ನ ನಮ್ಮ ಬಡ ರಸ್ತೆ ಬದಿಯ ಲೋಕಲ್ ವ್ಯಾಪಾರಿಗಳಿಗೆ ಬಿಟ್ಕೊಡಿ. ಇದರಿಂದ ತುಂಬ ಜನಕ್ಕೆ ಉದ್ಧಾರ ಆಗುತ್ತೆ. ಧನ್ಯವಾದಗಳು.